ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋ ಅಲ್ಲಿ ನಾವು ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಕರ್ಜಿಕಾಯಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನಂದ್ರೆ ಮೈದಾ, ಉಪ್ಪು, ಕರ್ಜಿಕಾಯಿ ಪ್ರೆಸ್, ಎಣ್ಣೆ, ಬೆಲ್ಲದ ಪುಡಿ, ಕಡಲೆಪಪ್ಪು ಪುಡಿ, ಕೊಬ್ಬರಿ ಪುಡಿ ಹಾಗೂ ಅರಿಶಿನ. ಮೊದಲಿಗೆ ನಾವು ಹಿಟ್ಟು ಕಲಿಸ್ಕೊಳ್ಳೋಣ. ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೋಣ. ಹಾಗೆ 1 ಸ್ಪೂನ್ ಅರಿಶಿನ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟು ಹೇಗೆ ಕಲ್ಸ್ಕೊತೀರಾ ಹಾಗೆ ಕಲ್ಸ್ಕೋಬೇಕು ಸಾಫ್ಟ್ ಆಗಿ. ಹಿಟ್ಟು ಕಲ್ಸ್ಕೊಂತ ಲಾಸ್ಟ್ ಅಲ್ಲಿ ಎಣ್ಣೆ ಹಾಕೊಂಡು ಚೆನ್ನಾಗಿ ನೀತ್ಕೋಬೇಕು. ರೆಡಿ ಆಗಿದೆ. ಇದು ಕಡಲೆಪಪ್ಪಿನ ಪುಡಿ, ನಾವು ಕರ್ಜಿಕಾಯಿ ಒಳಗಡೆ ಹಾಕ್ತಿರಲ್ಲ ಆ ಪುಡಿ. ನಾವು ಇದು ಆಲ್ರೆಡಿ ಮಾಡಿಟ್ಟಿದ್ರಿ ಕಡುಬು ಮಾಡೋದಿಕ್ಕೆ, ಅದನ್ನೇ ಬಳಸ್ತಾ ಇದೀವಿ. ಈಗ ನಾವು ಕರ್ಜಿಕಾಯ್ದು ಆಚೆ ಇರುತ್ತಲ್ಲ ಲೇಯರು, ಅದನ್ನ ರೆಡಿ ಮಾಡ್ಕೋಬೇಕು. ತೆಳ್ಳಗೆ ಒಸ್ಕೊಂಡ್ರೆ ಕ್ರಿಸ್ಪಿ ಆಗಿ ಬರುತ್ತೆ. ಇದನ್ನ ಕಡಲೆಪಪ್ಪಿನ ಪುಡಿ ಅಂತಾನು ಅಂತಾರೆ. ಅದರಲ್ಲಿ ಕಡಲೆಪಪ್ಪಿನ ಪುಡಿ, ಬೆಲ್ಲದ ಪುಡಿ, ಹಾಗೆ ಕೊಬ್ಬರಿ ಪುಡಿ ಎಲ್ಲ ಮಿಕ್ಸ್ ಆಗಿರುತ್ತೆ. ನೋಡಿ, ಈ ತರ ಶೇಪ್ ಬರುತ್ತೆ ಪ್ರೆಸ್ ಯೂಸ್ ಮಾಡೋದ್ರಿಂದ. ನಾವೀಗ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಾನೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿರೋ ಕರ್ಜಿಕಾಯಿ ಶೇಪ್ಸ್ ಅದನ್ನೆಲ್ಲ ಎಣ್ಣೆಗೆ ಹಾಕೋಬೇಕು. 2 ಸೈಡು ನೀಟಾಗಿ ಬೇಯಿಸ್ಕೊಳ್ಬೇಕು, ಯಾಕಂದ್ರೆ ಒಳಗಡೆನು ಚೆನ್ನಾಗಿ ಬೇಯಬೇಕು. ಇದು ಸೆಕೆಂಡ್ ರೌಂಡ್ ಬೇಯಿಸ್ಕೊಂತಿದ್ದೀನಿ, ಫ್ರೈ ಮಾಡ್ಕೊಂತಿದ್ದೀನಿ. ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು 2 ಸೈಡು ಫ್ರೈ ಮಾಡ್ಕೋಬೇಕು. ನೋಡಿ, ಈ ತರ ಈಗ ಕರ್ಜಿಕಾಯಿ ರೆಡಿ ಆಗಿದೆ. ನೀವು ಇದು ಮನೆಯಲ್ಲಿ ಟ್ರೈ ಮಾಡಿ ಒಂದ್ಸರಿ, ಹಾಗೆ ಹೇಗ್ ಬಂತು ಟೇಸ್ಟ್ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.